ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧ ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆ ನಮ್ಮ ದೇಶ LPGಯಿಂದ ತತ್ತರ ಆಗ್ತಾ ಇರುವಂಥದ್ದು. ನೋಡಿ, ಏನೋ ಒಂದು ಫ್ಯಾಮಿಲಿಯನ್ನು ಕರ್ಕೊಂಡು ಹೊರಗಡೆ ಹೋಗಬೇಕು, ಹೋಟೆಲಲ್ಲಿ ಏನಾದರೂ ಊಟ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ LPG ಅಂತೇಳಿ ಹೆಚ್ಚಿನ ಪರ್ಸೆಂಟ್ ನಾವಲ್ಲಿ ದುಡ್ಡನ್ನು ಪೇಮೆಂಟ್ ಮಾಡಬೇಕು. ನೋಡಿ, ಇದು ಎಲ್ಲೋ ಹೇಳಿ ಕೇಳ್ತಾ ಇದ್ವಿ, ಅದೇ ಸ್ವತಃ ಅನುಭವಕ್ಕೂ ಕೂಡ ಬಂತು. ನೋಡಿ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ಪ್ರಧಾನಿ ಆದವರು ಯಾವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ನೋಡಿ, ಎಲ್ಲೋ ಯುದ್ಧ ಆಗ್ತಿರುವಂಥದ್ದು, ಅದರ ಪರಿಣಾಮ ನಮ್ಮ ದೇಶಕ್ಕೆ ತಟ್ಟಿದೆ ಅಂತ ಹೇಳಿದರೆ ಅದು ಬರೀ ದೇಶಕ್ಕೆ ತಟ್ಟಿರುವಂಥದ್ದಲ್ಲ, ಅದರಿಂದ ನಮ್ಮ ದೇಶಕ್ಕೆ ಏನೂ ದೊಡ್ಡ ಹೊಡೆತ ಆಗದ ರೀತಿಯಲ್ಲಿದೆ. ಯಾಕಂತ ಹೇಳಿದರೆ ಜನಸಾಮಾನ್ಯರಿಂದ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಸುಲಿಗೆ ಮಾಡಲಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ಪುರಾವೆಗಳನ್ನು ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೋಟೆಲ್ಗಳಲ್ಲಿ ಗ್ರಾಹಕರಿಂದ LPG ಹೆಸರಿನಲ್ಲಿ ಹೆಚ್ಚಿನ ಶುಲ್ಕವನ್ನು ಪಾವತಿ ಮಾಡಿಕೊಳ್ಬಾರ್ದು ಅಂತ ಹೇಳಿ ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾರಿಗೆ ಅಂತ ಹೇಳಿದರೆ ಹೋಟೆಲ್ ಮಾಲೀಕರಿಗೆ. ಅಂದರೆ ಏನು ಗ್ರಾಹಕರು ಬರ್ತಾರೆ, ಗ್ರಾಹಕರಿಂದ LPG ಅಂತ ಹೇಳಿಕೊಂಡು ಹೆಚ್ಚಿನ ದರವನ್ನು ಪಡ್ಕೊಳ್ಬಾರ್ದು. ನೋಡಿ, ಇಲ್ಲಿ ಸಮಸ್ಯೆ ಯಾವ ರೀತಿಯಲ್ಲಿ ಎದುರಾಗುತ್ತೆ ಅಂತ ಹೇಳಿದರೆ, ನಾವಿಲ್ಲಿ ಬರೀ ಹೋಟೆಲ್ ಮಾಲೀಕರನ್ನು ಹೇಳಿ ಪ್ರಯೋಜನ ಇಲ್ಲ, ಅಥವಾ ಗ್ರಾಹಕರನ್ನು ಹೇಳಿ ಪ್ರಯೋಜನ ಇಲ್ಲ. ಸೊ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾದವರು ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ಯಾವುದೂ ಅಲ್ಲ. ಇದು ನಮ್ಮ ಕೇಂದ್ರದಿಂದ ಬರಬೇಕಾದಂತಹ ಒಂದು ಸಮಸ್ಯೆ. ಆ ಒಂದು ಸಮಸ್ಯೆಗೆ ನಿವಾರಣೆ ಕೇಂದ್ರದಿಂದಲೇ ಆಗಬೇಕು. ನೋಡಿ, ಇವತ್ತು ಇರಾನ್ ಇಸ್ರೇಲ್ ಅಮೇರಿಕ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಯಾರೋ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಸಾಯಿಲಿ ಅಂತ ನಾವು ಅಂದ್ಕೊಂಡಿದ್ರೆ ಇವತ್ತು ನಮ್ಮ ಬಟ್ಟಲಿಗೆ ಬಂದು ಬೀಳ್ತಾ ಇದೆ ಬಿಲ್ಲು. ಅಂದರೆ ಪೇಮೆಂಟ್ ಮಾಡಿ, ನಾವಿಲ್ಲಿ ಯುದ್ಧ ಮಾಡ್ತೀವಿ, ನೀವು ದುಡ್ಡು ಕೊಡಿ ಅಂತ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಪರೋಕ್ಷವಾಗಿ ನಮ್ಮನ್ನು ಇಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಲ್ಲನ್ನು ಗಮನಿಸ್ತಾ ಹೋಗಿ. ನೋಡಿ, ಇದು ಯಾರೋ ಏನೋ ಹಾಕಿರುವಂತಹ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಬಿಲ್ ಅಲ್ಲ, ನಂದೇ ಪರ್ಸನಲ್ ಬಿಲ್. ನೋಡಿ, ಸಣ್ಣ ಐಟಮ್ಸು 2 ಬ್ರೂ ಕಾಫಿ, 2 ಮಸಾಲೆ ದೋಸೆ, 1 ಕಪ್ ಐಸ್ ಕ್ರೀಮ್. ಓಕೆ, ನಾರ್ಮಲ್ ರೇಟು, ಯಾವುದೂ ರೇಟ್ ಜಾಸ್ತಿ ಆಗಿಲ್ಲ. ಆದರೆ LPG ಏನು ಸರ್ಚಾರ್ಜ್ ಅಂತ ಹೇಳ್ಕೊಂಡು ಅದಕ್ಕೆ 10% 23 ರೂಪೀಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ GST 2 GST ಅಂತ ಇದೇ ಇದೆ, CGST SGST ಅದಂತೂ ಇರುವಾಗಲೇ ಅದರ ಮೇಲೆ ನೋಡಿ, GST ಅಂದರೆ 5.5 ರೂಪಾಯಿ ಇರುವಂಥದ್ದು, ಅದರ ಮೇಲೆ 23 ರೂಪಾಯಿ. ನೋಡಿ, 23 ರೂಪಾಯಿ LPG ಸರ್ಚಾರ್ಜ್ ಅಂತೇಳಿ ಆ್ಯಡ್ ಮಾಡಿರುವಂಥದ್ದು. ಒಬ್ಬ ವ್ಯಕ್ತಿಯಿಂದ ಇಷ್ಟು ಸುಲಿಗೆ ಮಾಡ್ತಾ ಇರುವಂಥದ್ದು. ಅಂದರೆ ಇಡೀ ನಮ್ಮ ದೇಶದಲ್ಲಿ ನೋಡಿ ಇವತ್ತು ಅಂದರೆ ಬೇರೆಯವರಿಗೆ ನಿರ್ವಹಣೆ ಇಲ್ಲ, ಇವರಿಗೆ LPG ಸಪ್ಲೈ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಬೇರೆನೋ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದರೆ ಹೋಟೆಲ್ಗಳನ್ನು ಬಂದ್ ಮಾಡಿ ಹೋಗಬೇಕು. ಸೊ ಎಲ್ಲಿಗೆ ಹೋಗಬೇಕು ಅಂತ ನಮ್ಮ ದೇಶ ಒಂದು ರೀತಿಯಲ್ಲಿ ಅತಂತ್ರವಾಗಿದೆ. ಸೊ ಪ್ರಧಾನಿಯವರಂತೂ ಏನೋ ಹೇಳ್ತಾ ಇದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಎದುರಿಸಿದ್ದೇವೆ ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭವನ್ನು ಕೂಡ ನಾವು ಎದುರಿಸ್ತೇವೆ ಅಂತ ಧೈರ್ಯವಾಗಿ ಹೇಳ್ತಾರೆ. ಆದರೆ ಇಲ್ಲಿ ಯಾರದೋ ಪಾಕೆಟ್ಗೆ ಕತ್ತರಿ ಬೀಳ್ತಾ ಇದೆ. ನೋಡಿ, ಇದು ನಮ್ಮ ನಿಮ್ಮಂತಹ ಸಾಧಾರಣ ವ್ಯಕ್ತಿಗಳ ಪಾಕೆಟಿಗೆ ಕತ್ತರಿ ಬೀಳ್ತಾ ಇರುವಂಥದ್ದು. ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅಂಬಾನಿ ಅದಾನಿ ಅಂತವರಿಗೆ, ಅಥವಾ ಏನು ಕೇಂದ್ರದಲ್ಲಿರುವಂಥವರು ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಯಾರಿಗೂ ಇದರಿಂದ ಹೊಡೆತ ಆಗಲ್ಲ. ಯಾಕಂತ ಹೇಳಿದರೆ ನಮ್ಮ ತೆರಿಗೆ ದುಡ್ಡಿನಲ್ಲಿ ಅವರು ತಿಂತಾ ಇರುವಂಥದ್ದು. ಏನು 50 ಕೊಟ್ಟರೇನು 100 ಕೊಟ್ಟರೇನು. ಆದರೆ ಸಾಮಾನ್ಯ ವ್ಯಕ್ತಿಗಳು ಒಂದು ಹೊತ್ತಿನ ಊಟಕ್ಕೆ ಹೋಟೆಲ್ಗೆ ಹೋಗಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜನ್ನು ಕಟ್ಟಬೇಕು. ಯಾರೋ ಯುದ್ಧ ಮಾಡಿರುವಂಥದ್ದು, ಇಲ್ಲಿ ಪೇ ಮಾಡಬೇಕಾದದ್ದು ನಾವುಗಳು. ಎಷ್ಟೊಂದು ನೋಡಿ, ಯಾವ ರೀತಿಯಲ್ಲಿ ಇದನ್ನು ನಾವು ವಿವರಿಸಬೇಕು ಅಂತ ಅರ್ಥ ಆಗ್ತಾನೇ ಇಲ್ಲ. ಸಣ್ಣ ಮಟ್ಟದಲ್ಲಿ ವಿವರಿಸಬೇಕು ಅಂತ ಹೇಳಿದರೆ ನೋಡಿ, LPG ಶುಲ್ಕ ಇಂಧನ ವೆಚ್ಚವನ್ನು ಗ್ರಾಹಕರಿಂದ ಪಡಿಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಕೇಂದ್ರದಿಂದ. ಸೊ ಅದಕ್ಕೆ ಪರಿಹಾರ ಏನಾದರೂ ಮಾಡಿದಾರಾ? ಅದು ಖಂಡಿತ ಇಲ್ಲ. ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಿಗೆ ಬುಧವಾರ ಕಠಿಣ ಎಚ್ಚರಿಕೆಯನ್ನು ನೀಡಿರುವ ಕೇಂದ್ರೀಯ ಗ್ರಾಹಕ ರಕ್ಷಣಾ ಪ್ರಾಧಿಕಾರ CCPA ಅಂದರೆ LPG ಶುಲ್ಕ ಅಥವಾ ಇಂಧನ ವೆಚ್ಚ ವಸೂಲಿ ಮುಂತಾದ ಹೆಚ್ಚುವರಿ ಶುಲ್ಕಗಳನ್ನು ಗ್ರಾಹಕರ ಮೇಲೆ ವಿಧಿಸುವಂತಿಲ್ಲ ಅಂತ ಹೇಳಿದೆ. ಹೀಗೆ ಮಾಡುವುದು ಅನುಚಿತ ವ್ಯಾಪಾರ ನೀತಿ ಆಗುತ್ತೆ ಹಾಗೂ ಈ ಆದೇಶವನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ
ಹೇಳಿರುವಂಥದ್ದು, ಕೇಂದ್ರದಿಂದ ಆರ್ಡರ್ ಬಂದಿರುವಂಥದ್ದು. ಇಂತಹ ಶುಲ್ಕಗಳನ್ನು ಹೇರಲಾಗ್ತಾ ಇದೆ ಎಂಬ ಬಗ್ಗೆ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳ ವಿರುದ್ಧ ಹಲವು ದೂರುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿರುವ CCPA ಇದು 2019ರ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತದೆ. ದರ ಪಟ್ಟಿಯಲ್ಲಿ ಏನು ಸೂಚನೆ ಕೊಡಲಾಗಿದೆ ಅದನ್ನೇ ತಗೋಬೇಕು ಅಂತ ಹೇಳಿದೆ. ಆದರೆ ಅದು ಯಾವುದಕ್ಕೂ ಒಂದು ರೀತಿಯಲ್ಲಿ ಕ್ಯಾರೆ ಅಂತ ಹೇಳಿದೆ ಹೋಟೆಲ್ಗಳು ನಿರಂತರವಾಗಿ LPG ಸರ್ಚಾರ್ಜ್ ಅಂತ ಹೇಳ್ಕೊಂಡು 10% ತಗೊಳ್ತಾ ಇದೆ. ಸೊ ಇಲ್ಲಿ ನಾವು ಹೋಟೆಲ್ ಮಾಲೀಕರನ್ನು ಬೈದು ದೂರಿ ಏನಾದರೂ ಪ್ರಯೋಜನ ಇದೆಯಾ? ಖಂಡಿತವಾಗಿ ಇಲ್ಲ. ಯಾಕಂತ ಹೇಳಿದರೆ ಅವರಿಗೆ 1800 ರೂಪಾಯಿಗೆ ಬರ್ತಾ ಇದ್ದಂತಹ ಇಂಧನಗಳು, ಗ್ಯಾಸ್ಗಳು ಇವತ್ತು 5000ದಿಂದ 7-8 ಬ್ಲ್ಯಾಕಲ್ಲಿ ಸಿಗ್ತಾ ಇರುವಂಥದ್ದು. ಅಂದರೆ ಗ್ಯಾಸ್ಗೆ ಎಲ್ಲೂ ಬರಾಗಿಲ್ಲ, ಆದರೆ ಎಲ್ಲವನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ನೋಡಿ, 1800 ರೂಪಾಯಿಗೆ ಬರ್ತಾ ಇದ್ದಂತಹ ಗ್ಯಾಸನ್ನು 5000 ದುಪ್ಪಟ್ಟಲ್ಲ 4 ಪಟ್ಟು, 2-3 ಪಟ್ಟು ಅಥವಾ 7-8 ಸಾವಿರ ಕೊಟ್ಟು ಪಡ್ಕೊಳ್ಳುವಾಗ 4-5 ಪಟ್ಟು ಹೆಚ್ಚು ಕೊಟ್ಟು ತಗೋಬೇಕು ಅಂದರೆ ಸೊ ಇಲ್ಲಿ ಏನು ವಹಿವಾಟುಗಳನ್ನು ಮಾಡಿ ಅದರ ಲಾಭಾಂಶವನ್ನು ಅಥವಾ ನಷ್ಟವನ್ನು ಭರಿಸೋದಕ್ಕೆ ಬೇರೆ ಯಾರಾದರೂ ಬರ್ತಾರೆ? ಯಾರೂ ಇಲ್ಲ. ಅವರ ತಲೆ ಮೇಲೆ ಅವರ ಕೈ. ಸೊ ಅವರೇನಾದರೂ ಮಾಡಬೇಕಾಗುತ್ತೆ, ಇದೇ ರೀತಿ ಎಕ್ಸ್ಟ್ರಾ ಚಾರ್ಜನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಪರಿಹಾರ ಅಂತ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ ಮಾತ್ರ. ಕೇಂದ್ರ ಸರ್ಕಾರ ಕೆಲವೊಂದು ನೀತಿ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು. ಮಾತ್ರ ಅಲ್ಲ, ಈ ರೀತಿಯಾಗಿ ಬ್ಲ್ಯಾಕಲ್ಲಿ ಇಂಧನ ಸಪ್ಲೈ ಅಥವಾ ಗ್ಯಾಸನ್ನು ಸಪ್ಲೈ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚಾಗಿ ನಾವು ಕೇಳಲ್ಪಡುವಂತಹ ವಿಚಾರ 1800-2000 ಇದ್ದಂತಹ ಈ ಒಂದು ಗ್ಯಾಸ್ ಬೆಲೆ ಇವತ್ತು ಗಗನಕ್ಕೇರಿದೆ. ಅಂದರೆ ಏನು ಅಕ್ರಮವಾಗಿ ಮಾರಾಟ ಮಾಡ್ತಾ ಇರುವಂಥದ್ದು, ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಏನು ಏಜೆಂಟ್ಗಳೇನಿದ್ದಾರೆ ಸ್ವಿಚ್ ಆಫ್ ಮಾಡಿಕೊಂಡು ಬೇರೆ ನಂಬರ್ ಓಪನ್ ಮಾಡಿಕೊಂಡು ಆ ನಂಬರ್ ಮುಖಾಂತರ ಇವಾಗ ಸಪ್ಲೈ ಮಾಡ್ತಾ ಇದ್ದಾರೆ. ಸಪ್ಲೈ ಅಂದರೆ ಬಹಳಷ್ಟು ಡಿಮಾಂಡ್ ಅಂದರೆ ಡಿಮಾಂಡು. ಗ್ಯಾಸ್ ಇಲ್ಲಪ್ಪ, ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡು ಗೋಡೌನಲ್ಲಿ ಸ್ಟಾಕ್ ಮಾಡಿ 1800 ರೂಪಾಯಿಯ ಗ್ಯಾಸನ್ನು 5, 6, 7, 8, 10,000ದವರೆಗೆ ಮಾರಾಟ ಮಾಡುವಂತಹ ಕಾರ್ಯಗಳು ಇವತ್ತು ಬೆಂಗಳೂರಿನಾದ್ಯಂತ ಇಡೀ ಹಗಲು ದರೋಡೆ ಮಾಡಲಾಗ್ತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇದೆಯಾ? ಸೊ ಇದನ್ನು ಕಡಿವಾಣ ಹಾಕಬೇಕು. ನೋಡಿ, ಯಾರೋ ಮಾಡುವಂತಹ ಯುದ್ಧದಿಂದಾಗಿ ಎಲ್ಲೋ ಭ್ರಷ್ಟಾಚಾರದಿಂದ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ಲೀಲಾಜಾಲವಾಗಿ ಇದರನ್ನು ಹೋಟೆಲ್ ಮಾಲೀಕರಿಗೆ ಅವರ ಮೇಲೆ ಹೊರೆ ಆಗುತ್ತೆ. ಅವರೇನು ಮಾಡ್ತಾರೆ? ಗ್ರಾಹಕರ ಮೇಲೆ ಹೊರೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವಾಗ ನಮ್ಮ ಭಾರತದ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಏನು 70-80 ವರ್ಷಗಳ ಮೊದಲು ಏನು ಮನೆ ಬಿಟ್ಟು ಹೋಟೆಲ್ ಹೋಗುವಂತಹ ಆ ಒಂದು ವಿಚಾರವೇ ಇರಲಿಲ್ಲ. ಮನೆಯಲ್ಲಿ ಏನಿದೆ ಗಂಜಿ ಕಾಳು ತಿಂದುಕೊಂಡು ಜೀವನ ಮಾಡ್ತಾಯಿದ್ರು. ಸೊ ಅಂತಹ ಪರಿಸ್ಥಿತಿ ಇವಾಗ ಏನು ಬೈಕು ಕಾರುಗಳನ್ನು ಶೆಡ್ಡಲ್ಲಿಟ್ಟು ಬಂದ್ ಮಾಡಿ ಸೈಕಲ್ ಮುಖಾಂತರ ಹೋಗಬೇಕು ಅಥವಾ ಕಾಲ್ನಡಿಗೆ ಮುಖಾಂತರ ಹೋಗಬೇಕು. ಅಂದರೆ ನಮ್ಮ ಪ್ರಧಾನಿಯವರು ಹೇಳುವುದಂದರೆ ಈ ಒಂದು ಕೋವಿಡ್ ಟೈಮಲ್ಲಿ ಇದನ್ನು ಯಾವ ರೀತಿಯಲ್ಲಿ ಎದುರಿಸಿದ್ದೇವೆ ಅದೇ ರೀತಿ ಇದನ್ನು ಎದುರಿಸಬೇಕು ಅಂದರೆ ನಾವು 70-80 ಅಥವಾ 100 ವರ್ಷಗಳಷ್ಟು ಹಿಂದೆಗೆ ಚಲಿಸಬೇಕು. ನಾವೇನು ಪ್ರಗತಿಯಲ್ಲಿದ್ದೇವೆ, ಅಭಿವೃದ್ಧಿ ಹೊಂದ್ತಾ ಇರುವಂತಹ ದೇಶ ಅಂತ ನಾವೇನು ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ವಿ, ನಾವಿವತ್ತು ಹೇಳಬೇಕು ನಾವು 100 ವರ್ಷ ಹಿಂದುಗಡೆ ಹೋಗಬೇಕು. ಸೈಕಲಲ್ಲಿ ಅಥವಾ ನಡ್ಕೊಂಡು ಎಲ್ಲಾದರೂ ದೂರ ಹೋಗಬೇಕು. ಕಾರು ಮತ್ತು ಬೈಕ್ಗಳನ್ನು ಶೆಡ್ಡಲ್ಲಿ ಬಂದ್ ಮಾಡಿ ಇಡಬೇಕು, ಅದನ್ನು ತೆಗಿಬಾರ್ದು. ಯಾಕಂದರೆ ಇಂಧನ ಯೂಸ್ ಮಾಡಬಾರ್ದು, ಪೆಟ್ರೋಲನ್ನು ಯೂಸ್ ಮಾಡಬಾರ್ದು, ಡೀಸೆಲನ್ನು ಯೂಸ್ ಮಾಡಬಾರ್ದು. ಯಾಕಂದರೆ ನಮ್ಮ ದೇಶಕ್ಕೆ ಅದರ ಕೊರತೆ ಇದೆ. ಸೊ ಇದಕ್ಕೆ ಪರಿಹಾರ ಅಂತೇಳಿ ಜನರ ಮೇಲೆ ಅದನ್ನು ಬಿಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲ, ನಾವೇನು ಮಾಡಿಲ್ಲ, ನಮ್ಮ ತಪ್ಪು ಏನೂ ಇಲ್ಲ, ನಾವೇನು ಬರ್ತಿದೆ ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ ಅನ್ನುವಷ್ಟರ ಮಟ್ಟಿಗೆ ಕೈ ತೊಳೆದು ಕೂತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇವತ್ತು ನಮ್ಮ ಈ ಒಂದು ಇರಾನ್, ಇಸ್ರೇಲ್, ಅಮೇರಿಕಾ ಯುದ್ಧದಿಂದಾಗಿ ಅವರಿಗೆ ನಷ್ಟ ಆಗಿರುವಂಥದ್ದು ಅಥವಾ ಹೊರಗಡೆ ಇರುವಂತಹ ನಮ್ಮ ದೇಶದಂಥ ಭಾರತ ದೇಶದಂತಹ ಇನ್ನು 10 ಹಲವು ದೇಶಗಳ ಆರ್ಥಿಕತೆ ದಿವಾಳಿ ಆಗ್ತಾ ಇದೆಯಾ? ಈ ಒಂದು ವಿಚಾರದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.